ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಶಿವನು ಗಂಗೆಯನ್ನು ತನ್ನ ಜಟೆಯ ಮೇಲೆ ಧರಿಸಿದ ಏಕೆ ಎಂಬುದನ್ನು ತಿಳಿಸಿಕೊಡುತ್ತೇನೆ. ಒಮ್ಮೆ ರಾಜ ಭಗೀರಥನು ತನ್ನ ಪೂರ್ವಜರನ್ನು ಕುರಿತು ಮುಕ್ತಗೊಳಿಸಬೇಕೆಂದು ಗಂಗೆಯನ್ನು ಭೂಮಿಗೆ ತರಲು ನಿರ್ಧರಿಸಿದ. ಗಂಗೆಯ ಪವಿತ್ರ ನೀರು ಭೂಮಿಗೆ ಬಂದರೆ ಪಿತೃಗಳು ಶಾಂತಿ ಪಡುತ್ತಾರೆ ಎಂದು ನಂಬಿಕೆ ಇತ್ತು. ಆದರೆ ಗಂಗೆಯನ್ನು ಭೂಮಿಗೆ ತರುವುದು ಸುಲಭದ ಕೆಲಸ ಅಲ್ಲ. ಭಗೀರಥನು ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿ ದೇವತೆಗಳನ್ನು ಸಂತೋಷಪಡಿಸಿದ. ರಾಜ ಭಗೀರಥನ ತಪಸ್ಸಿನಿಂದ ಒಲಿದ ಗಂಗಾದೇವಿ ಭೂಮಿಗೆ ಇಳಿಯಲು ಸಿದ್ಧಳಾದಳು. ಆದರೆ ಅಲ್ಲಿ ದೊಡ್ಡ ಸಮಸ್ಯೆ ಇತ್ತು. ಅದೇನೆಂದರೆ ಗಂಗೆಯ ವೇಗ ಮತ್ತು ಶಕ್ತಿ ಅಷ್ಟೊಂದು ಭಯಾನಕವಾಗಿತ್ತು. ಅವಳು ನೇರವಾಗಿ ಭೂಮಿಗೆ ಬಿದ್ದರೆ ಭೂಮಿ ಚೂರು ಚೂರಾಗುತ್ತಿತ್ತು, ಪರ್ವತಗಳು ಒಡೆಯುತ್ತಿತ್ತು, ಜನಜೀವನ ನಾಶವಾಗುತ್ತಿತ್ತು. ಗಂಗೆಯ ಇಳಿಕೆ ಲೋಕಕ್ಕೆ ಆಶೀರ್ವಾದವಾಗಬೇಕಿತ್ತು, ಆದರೆ ನಿಯಂತ್ರಣ ಇಲ್ಲದೆ ಬಂದರೆ ಅದು ಪ್ರಳಯವಾಗುತ್ತಿತ್ತು. ಭಗೀರಥನು ಈ ಭಯಾನಕ ಸಮಸ್ಯೆಯನ್ನು ಕಂಡು ಮತ್ತೆ ದೇವತೆಗಳ ಮುಂದೆ ಪ್ರಾರ್ಥಿಸಿದ. ಆಗ ಬ್ರಹ್ಮದೇವನು ಹೇಳಿದನು, ಈ ಗಂಗೆಯ ವೇಗವನ್ನು ತಡೆದುಕೊಳ್ಳಬಲ್ಲ ಶಕ್ತಿ ಯಾರಿಗೂ ಇಲ್ಲ. ಕೇವಲ ಒಬ್ಬನೇ ಇದನ್ನು ಮಾಡಬಲ್ಲ. ಆ ವ್ಯಕ್ತಿ ಮಹಾದೇವ ಶಿವ ಎಂದು ಹೇಳಿದ. ಆಗ ಭಗೀರಥನಿಗೆ ಸ್ಪಷ್ಟವಾಯಿತು, ಗಂಗೆಯನ್ನು ಭೂಮಿಗೆ ತರುವ ಮೊದಲು ಶಿವನ ಅನುಗ್ರಹ ಬೇಕು ಎಂದು. ಭಗೀರಥನು ಕೈಲಾಸಕ್ಕೆ ಹೋಗಿ ಮಹಾದೇವನಿಗೆ ಶರಣು ಹೋದ. ತನ್ನ ಪೂರ್ವಜರ ಮುಕ್ತಿ, ಲೋಕದ ಕಲ್ಯಾಣ ಮತ್ತು ಗಂಗೆಯನ್ನು ಸುರಕ್ಷಿತವಾಗಿ ಭೂಮಿಗೆ ತರುವ ಉದ್ದೇಶ ಎಲ್ಲವನ್ನೂ ಶಿವನ ಮುಂದೆ ಹೇಳಿದ. ಭಗೀರಥನ ಭಕ್ತಿ, ತಪಸ್ಸು ಮತ್ತು ನಿಸ್ವಾರ್ಥತೆಯನ್ನು ಕಂಡ ಶಿವನು ಮೌನವಾಗಿ ಒಪ್ಪಿಗೆ ಸೂಚಿಸಿದ. ಗಂಗಾದೇವಿ ಆಕಾಶದಿಂದ ಇಳಿಯುವಾಗ ಸ್ವಲ್ಪ ಗರ್ವದಿಂದ ನಾನು ನೇರವಾಗಿ ಭೂಮಿಗೆ ಬಿದ್ದು ಎಲ್ಲವನ್ನು ಮುಳುಗಿಸುತ್ತೇನೆ ಎಂಬಂತೆ ಭಾವಿಸಿದಳು ಎಂದು ಪುರಾಣದಲ್ಲಿ ಬರುತ್ತದೆ. ಆದರೆ ಶಿವನು ಅಹಂಕಾರವನ್ನು ಶಾಂತವಾಗಿ ನಿಯಂತ್ರಿಸುವ ದೇವ. ಗಂಗೆಯ ವೇಗವನ್ನು ತಡೆಯಲು ಶಿವನು ತನ್ನ ಜಟೆಯನ್ನು ಸಿದ್ಧಪಡಿಸಿದ. ಗಂಗೆಯ ಧಾರೆಯ ಆಕಾಶದಿಂದ ಬಂದು ಶಿವನ ತಲೆಯ ಮೇಲೆ ಬಿದ್ದಿತು. ಗಂಗೆಯ ನೀರು ಶಿವನ ಜಟೆಯಲ್ಲಿ ಬಿದ್ದಾಗ ಅದು ತಕ್ಷಣವೇ ಭೂಮಿಗೆ ಬೀಳಲಿಲ್ಲ. ಶಿವನ ಜಟೆಗಳು ಗಂಗೆಯನ್ನು ಹಿಡಿದುಕೊಂಡವು. ಗಂಗೆಯ ವೇಗ, ಗರ್ವ ಮತ್ತು ಶಕ್ತಿ ಎಲ್ಲವೂ ಶಿವನ ಜಟೆಯಲ್ಲಿ ತಡೆ ಹಿಡಿಯಲ್ಪಟ್ಟವು. ಇದು ಲೋಕವನ್ನು ರಕ್ಷಿಸಿದ ಅತ್ಯಂತ ಮಹತ್ವವಾದ ಕ್ಷಣ. ಶಿವನ ಶಕ್ತಿ ಎಂದರೆ ಗರ್ಜನೆ ಅಲ್ಲ, ಅದು ನಿಯಂತ್ರಣ, ಶಾಂತಿ ಮತ್ತು ಸಮತೋಲನ. ನಂತರ ಶಿವನು ತನ್ನ ಜಟೆಯಿಂದ ಗಂಗೆಯನ್ನು ನಿಧಾನವಾಗಿ ಬಿಡುಗಡೆ ಮಾಡಿದ. ಗಂಗಾ ಭೂಮಿಗೆ ಮೃದುವಾಗಿ ಇಳಿದು ನದಿಯಾಗಿ ಹರಿಯತೊಡಗಿದಳು. ಭಗೀರಥನು ಗಂಗೆಯನ್ನು ಮುನ್ನಡೆಸಿ ತನ್ನ ಪೂರ್ವಜರ ಕಡೆಗೆ ಕರೆದುಕೊಂಡು ಹೋದ. ಗಂಗೆಯ ಪವಿತ್ರ ನೀರಿನಿಂದ ಸಗರನ ಪುತ್ರರಿಗೆ ಮುಕ್ತಿ ದೊರಕಿತು ಎಂದು ಪುರಾಣಗಳು ಹೇಳುತ್ತವೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ.